ಏನಾಗ್ತದೆ ನೋಡ್ತೀವಿ ಗುರುತಿಲ್ಲ. ಮತ್ತು ಕ್ರಾಂತಿನೇ ಮಾಡಲಿಲ್ಲ ಅಂದರೆ ಮತ್ತು ಬಿ ಜೆ ಪಿ ಅದು ಕರ್ನಾಟಕದಾಗ ಉಳಿತೈತೆ. ಇವ್ರ ಲೀಡರ್ಶಿಪ್ನಾಗ ಬಿ ಜೆ ಪಿನ ಮುಗಿದು ಹೋಗ್ತೈತೆ, ಕಳ್ಕೊಂಡು ಹೋಗ್ಬಿಡ್ತೈತೆ ಬಿ ಜೆ ಪಿ. ಮ್ಯಾಗಿನವ್ರಿಗೆ ಏನಾರು ಗಿಂಟ ಅವು ಏನಾರು ಇದ್ದು ಅಂದ್ರೆ ಸರ್ವೆ ಏನಾರು ಮಾಡಿದ್ರೆ ಅಂದ್ರೆ ಮೊದಲು ಒದ್ದು ಹೊರಗೆ ಹಾಕ್ತಾರೆ. ಇಲ್ಲಪ್ಪ ನಮಗೆ ಇಲ್ಲೇ ಇವನೇ ಬೇಕು ಅಂದ್ರೆ ಇಲ್ಲಿ ಬಿ ಜೆ ಪಿ ಅಸ್ತಿತ್ವನೇ ಖಲಾಸ ಮಾಡ್ತಾನೆ. ಯಾಕಂದ್ರೆ ಮೊನ್ನೆ ವಿಧಾನ ಪರಿಷತ್ನಾಗ ನೋಡಿರಲ್ರಿ, ಯಾರು ಮೂರ್ಖರು ಜಗತ್ನಾಗ ಎಮ್ ಎಲ್ ಎಗಳಿಗೆ ವಿಪ್ ಯಾವಾಗ ಇಶ್ಯೂ ಮಾಡ್ತಾರೆ? ಹಿಂದಿನ ದಿವ್ಸ ಮಾಡ್ತಾರಿಲ್ಲ, ನೀ ಇದು ಬಿ ಜೆ ಪಿಗೆ ಈ ವ್ಯಕ್ತಿಗೆ ಓಟ್ ಹಾಕತ್ತೇಳಿ. ಇವ್ರು ಅವ್ನು ಓಟ್ ಹಾಕಿ ಬಂದ ಮ್ಯಾಗ ವಿಪ್ ಕೊಟ್ಟಾರೆ, ಹಿಂದಿನ ಡೇಟ್ ಹಾಕಿ. ಅಷ್ಟು ಭಯ ಐತಿ ಡಿ ಕೆ ಶಿವಕುಮಾರ್ ಅಂದ್ರೆ ಅಲ್ಲೇ ಚಡ್ಡಾಗೆ ಮಾತಾಡೋದಂತ ಬಿಡ್ರಿ, ಚರ್ರತ್ ಹೋಗಿಬಿಡ್ತಾವೆ. ಹಿಂಗೈದು ಬಿ ಜೆ ಪಿ ಹಣೆ ಬಾರ. ಸರ್, ಹೆಚ್ಚುವರಿ ಅಭ್ಯರ್ಥಿ ಹಾಕಿದ ಮೇಲೆ ಇವರು ಕೌಂಟ್ ಮಾಡ್ಕೊಳ್ಳಿಲ್ಲ ಅಂತ ಸರ್. ಮತ್ತೆ ಇನ್ನೊಂದು 2 ಡಿ ಕೆ ಶಿವಕುಮಾರ್ ಹಾಕಿದ್ದು ಅವು 2 ಬಾರಿ ಬರ್ತಿದ್ದು, ಇವು 2 ಹೋಗ್ತಿದ್ದು. 7 ಹಾಕಿದ್ದು ಅಂತ ತಿಳ್ಕೊರಿ. ಇನ್ನೊಂದು 2 ಹಾಕಿದ್ರೆ ಇವು ಬಿ ಜೆ ಪಿ ಅವು ಹೋಗ್ತಿದ್ದು. ಈಗ ಅದೇ ಅವ್ರಿಗೆ ಮುಳುವಾಗಿದೆ ಅಂತ ಸರ್. ಹೆಚ್ಚುವರಿ ಅಭ್ಯರ್ಥಿ ಹಾಕಿದ್ರು ನೀವು ಯಾಕೆ ಕೇರ್ಲೆಸ್ ಮಾಡಿದ್ರಿ ಅಂತ ಹೇಳಿ. ಹೌದು, ಕೇರ್ಲೆಸ್ ಯಾಕೆ ಮಾಡ್ಯಾರ ಅಂದ್ರೆ ಹಿಂದಿನ ದಿವ್ಸ ಫೋನ್ ಬಂದೈತಿ, ಒಂದೇ ನೀನು ಏನಾರ ನಾಟಕ ಮಾಡಿದಿ, ನಮ್ಮ 5ನೇ ಅಭ್ಯರ್ಥಿಗೆ ಓಟ್ ಹಾಕ್ಸಲಿಲ್ಲ ಅಂದ್ರೆ ನೀ ಡುಪ್ಲಿಕೇಟ್ ನಿಮ್ಮ ಅಪ್ಪನ ಸಹಿ ಮಾಡಿ ತೆಗಿತೇನೆ ಅಂದ್ಕೊಳ್ಳೆ. ನಾವು ಇಲ್ಲ, ಏನೂ ಮಾಡಬೇಡ ಅಣ್ಣ, ನಾವು ಹಿಪ್ಪೇ ಇಶ್ಯೂ ಮಾಡೋದಿಲ್ಲ ಅಣ್ಣ, ನೀನು ಮಾರ್ಗದರ್ಶನದಾಗ ಇರ್ತೀನಿ ಅಣ್ಣ. ಒಬ್ಬ ರಾಜ್ಯ ಅಧ್ಯಕ್ಷ ಇದ್ದವ ಅವನು ಹೇಳಿಲ್ಲ, ನಾವೆಲ್ಲ ಧರಣಿ ಕೂತೀವಿ ರಾತ್ರಿ. ಆ ಡಿ ಕೆ ಶಿವಕುಮಾರ್ ಬಳಿ ಹೋಗಿ ಸಹಿ ಮಾಡಿಸ್ಕೊಳ್ಳಕತ್ತಂತಮ್ಮ, ಇಂಥವ್ನು ಟ್ರಾನ್ಸ್ಫರ್ ಮಾಡಿರಿ, ಇಂಥದ್ದು ಅಭಿವೃದ್ಧಿ ಕೊಡ್ತಾರೆ. ಒಬ್ಬ ರಾಜ್ಯಾಧ್ಯಕ್ಷ, ಒಬ್ಬ ಆಡಳಿತ ಪಕ್ಷದ ಉಪಮುಖ್ಯಮಂತ್ರಿ ಕೈ ಹೊಡ್ಕೊಂಡು ನಿಂತರೆ ಬಿ ಜೆ ಪಿ ಮರ್ಯಾದೆಯಲ್ಲಿ ಇರ್ತದೆ ರೀ. ಮನೆ ರಟ್ಟಿಹಳ್ಳಿಗೆ ಹೋಗಿದ್ದರು, ಹಾವೇರಿ ಜಿಲ್ಲಾದಾಗ ನಮ್ಮ ಹಿಂದೂ ಒಬ್ಬ ವ್ಯಾಪಾರಿಯನ್ನು ಕೊಲೆ ಮಾಡಿದ್ರಲ್ಲ, ಅಲ್ಲಿ ಹಿಂದೂ ಕಾರ್ಯಕರ್ತರು ಹೇಳಿದ್ರು, ನಿನ್ನೆ ಬಂದಿದ್ದರು ಬೊಮ್ಮಾಯಿ ಅವರು ಸನ್ಮಾನ್ಯ ರಾಜ್ಯಾಧ್ಯಕ್ಷರು, 45 ಬಂದಿದ್ರತ್ತ. 45ರಾಗ 15 ಮಂದಿ ಮುಂದಿನ ಹಾವೇರಿ ವಿಧಾನಸಭೆಗಳು ಟಿಕೆಟ್ ಬಿಡೋರಿದ್ದಾರಂತ. ನಾವು ಹೋದಾಗ 3-4 ಸಾವಿರ ಮಂದಿ ಕೊಟ್ಟಿತ್ತು. ಅದು ಬಿ ಸಿ ಪಾಟೀಲ್ ಕ್ಷೇತ್ರ. ಎಲ್ಲದಾಗ ಗೊತ್ತಿಲ್ಲ, ಬಿ ಸಿ ಪಾಟೀಲ್ ತನ್ನ ಕ್ಷೇತ್ರದಾಗ ಒಬ್ಬ ಹಿಂದೂ ಕೊಲೆ ಆಗೈತಿ. ಅವ್ರ ಮನೆಗೆ ಹೋಗಿ ಸಾಂತ್ವನ ಹೇಳೋದಂತಾರೆ. ಒಬ್ಬ ಮಾಜಿ ಶಾಸಕಿದ್ರೇನಾಯ್ತು, ಹೋಗಿ ಬರಬೇಕಾಗಿತ್ತು, ಅವ್ರು ಹೋಗಿಲ್ಲ. ಅಂದ್ರೆ ಯಾವ ರೀತಿ ಇವರು ಪಕ್ಷ ನಡೆಸ್ಲಾಕತ್ತಾರ ಅನ್ನೋದು ಇದು ಉದಾಹರಣೆ. ಮತ್ತು ಇಂಥವ್ರನ್ನೇ ತೊಗೊಂಡು ನಾನು ನವಂಬರ್ ನಂತರ ಅವ್ರನ್ನೇ ಪಟ್ಟ ಕಟ್ತೀನಿ ಅಂತ ನಾವೇನು ಮಾಡೋಕ್ಕಾಗ್ತದೆ? ರಾಜ್ಯ ಉಸ್ತುವಾರಿನೂ ಬದಲಾವಣೆ ಮಾಡ್ತಾರೆ. ಏನೋ ಗೊತ್ತಿಲ್ಲ ರೀ, ಉಸ್ತುವಾರಿ ಯಾರು ಏನೋ. ನಾವು ಈ ಹಿಂದೊಬ್ಬ ಅರುಣ್ ಸಿಂಗ್ ಹತ್ತಿದ್ರಲ್ರಿ, ಅವತ್ತಿನಿಂದ ಉಸ್ತುವಾರಿಗಳ ಮ್ಯಾಗಿನ ವಿಶ್ವಾಸಕ್ಕೆ ಕಳ್ಕೊಂಡಿವಿ ನಾವು ಏನು ಹೇಳಿದ್ರು ಅವ್ರು ನಮಗೆ ಅಪಾಯಿಂಟ್ಮೆಂಟ್ ಕೊಡ್ತಿದ್ದಿಲ್ಲ. ನಾವು ಹೋಗಿ ಹೇಳಿದ್ರೆ ಏನು ಹೇಳ್ತಿದ್ದ ಅರುಣ್ ಸಿಂಗ, विजेंद्र बहुत कर्मठ कार्यकर्ता है, उनका जैसे कर्नाटक में कोई नहीं है. तो अಲ್ಲಿಂದ ಏನು ಚಕ್ಕ ಹೊಡಿತಾವ ಮುಂದೆ, ಅವನೇ ಕರ್ಮಠ ಕಾರ್ಯಕರ್ತ ಅಂತ ಹೇಳೋದು ಮೇಲೆ ಆ ಉಸ್ತುವಾರಿನ ತೊಗೊಂಡು ಏನು ಬೆಂಕಿ ಹಚ್ಚೋದು? ಅಲ್ಲಿಂದ ಹೇಳೋದೇ ಬಿಟ್ಟು ನಾವು, ಅದಕ್ಕೇನೋ ಅರ್ಥ ಇಲ್ಲ ಅಂತ ಹೊರಗೆ ಹಾಕಿದ್ರು. ಹೊರಗೆ ಹಾಕಿ ಏನು ಮಾಡ್ಕೊಂಡ್ರು? 8 ದಿವಸ ನೀವು ನಿಷ್ಠಾವಂತ ಕಾರ್ಯಕರ್ತನ ಹೊರಗೆ ಹಾಕೋರು. ಈಗ ಇಷ್ಟೆಲ್ಲ ಕಾರ್ಪೊರೇಟ್ರು, ಮೇಯರ್, ಇಷ್ಟೆಲ್ಲ ಬಿಜಾಪುರನಾಗ ಇಷ್ಟೆಲ್ಲ ದೊಡ್ಡ ತಂಡ ಐತಲ್ಲ, ಎಲ್ಲರೂ ಹೊರಗೆ ಹಾಕ್ತಾರೆ. ಯಾರು ಕಾರ್ಯಕರ್ತರ ಭಾವನೆ ತಿಳ್ಕೋದಿಲ್ಲ, ಆ ಪಕ್ಷದಲ್ಲಿ ಅಸ್ತಿತ್ವ ಉಳಿದಿಲ್ಲ. ಅದಕ್ಕೆ ನಾನು ಹೇಳ್ತೀನಿ ಕೇಂದ್ರದವ್ರಿಗೆ, ನಿಮ್ಮದೇನು ಇಂಟೆಲಿಜೆನ್ಸು, ನಿಮ್ಮದೇ ಆದಂಥ ತಂಡ ಏನಿದೆ. ಯಾಕಂದ್ರೆ ನಾನು ಅವತ್ತು ರಾಷ್ಟ್ರೀಯ ಅಧ್ಯಕ್ಷರನ್ನ ಬಿ ಜೆ ಪಿಗೆ ಓಟ್ ಹಾಕ್ತೀನಿ ಅಂತ ಪತ್ರ ಬರೀದೇ ಇದ್ದರೆ, ನಾನು ಕಾಂಗ್ರೆಸ್ಸಿಗೆ ಓಟ್ ಹಾಕ್ಯಾನ, ಬಸವನಗೌಡ 8 ಕೋಟಿ ರೂಪಾಯಿ ತೊಗೊಂಡಾನ, 50 ಕೋಟಿ ರೂಪಾಯಿ ಡೆವಲಪ್ಮೆಂಟ್. ಈಗ ನೋಡಕತ್ತಾರೆ ನಾಳೆ ಯಾರ್ಯಾರು ಓಟ್ ತೊಗೊಂಡವ್ರು ಅನ್ನೋದು. ಏನು ಈ ಸಿ ಟಿ ರವಿ ತಂಡ ಏನು ಬೇಕಾಗಿಲ್ಲ ಇದಕ್ಕೆ. ನಾಳೆ ಎಮ್ ಎಲ್ ಎ ಫಂಡ್ ಏನು ಹಂಚ್ತಾರಲ್ಲ, ಬಿ ಜೆ ಪಿ ಒಳಗೆ ಎಷ್ಟು ಎಮ್ ಎಲ್ ಎಗಳಿಗೆ 8 ಕೋಟಿ ರೂಪಾಯಿ ಕೊಡ್ತಾರೆ, ಅದ್ರ ಮ್ಯಾಗಿಂದೇ ಗುರ್ತಾಗ್ತೈತಿ ಇವ್ರು ಯಾರಿಗೆ ಹಾಕ್ಯಾರ. ಅಲ್ಲೇ ಗುರ್ತಾಗ್ತೈತಿ. ಅವರಿಗೆಲ್ಲ ಅಸೋಸಿಯೇಷನ್ ಕೊಟ್ಟಾರ ಅವರು, ಕಾಂಗ್ರೆಸ್ನವರು. ನಿಮ್ಗೆ 50 ಕೋಟಿ ರೂಪಾಯಿ ಫಂಡ್ ಕೊಡ್ತೀವಿ, ಮ್ಯಾಗ ಏನು ಕೊಡೋದು ಇವ್ರಿಗೆ ಕೊಟ್ಟಾರ, ಅದನ್ನು ತನಿಖೆ ಮಾಡಲಿ. ಹಿಂದೆ ಡಿ ಎಸ್ ಶಂಕರ್ ಮೂರ್ತಿ ಅವಿಶ್ವಾಸ ತೊಗೊಂಡು ಬಂದಿದ್ರು, ನಾನು ಬಿ ಜೆ ಪಿಗೆ ಓಟ್ ಹಾಕಿನಿ, ನಾನು ಪಕ್ಷೇತರಿದ್ರು. ಅಂದರೆ ಅಪಪ್ರಚಾರ ಸುಮ್ಮನೆ ಮಾಡೋದ್ರಿಂದ, ನೀ ಹಾಗೆ ಅಪಪ್ರಚಾರ ಕೊಟ್ಟು ಫೇಸ್ಬುಕ್ನಾಗ ಮಾಡಿದೆ ಅಂದ್ರೆ ನಾನು ಚಾಲು ಮಾಡ್ತೀನಿ. ಒಂದರೆ ಆ ವಿಜೇಂದ್ರ ಕಡೆ ಇರುವ ಅಕೌಂಟ್ ಏನದ ಅಲ್ಲಿ ಫೇಸ್ಬುಕ್ನಾಗ, ಅವೆಲ್ಲ ಲಾಕ್ ಅದಾವ. ಅವ್ರ ಅಪ್ಪಗೆ ಹುಟ್ಟಿದ್ರೆ ಆ ಲಾಕ್ ತೆಗೀರಿ. ನಮ್ಮವ್ರು ಹೋಗಿ ನಮ್ಮ ಕಾರ್ಯಕರ್ತರು ಮೆಟ್ಮೆಟ್ಲೆ ಚಾಮರಾಜನಗರದಿಂದ ಬೀದರ್ವರೆಗೆ ಮೆಟ್ಮೆಟ್ಲೆ ಹೊಡಿತಾರೆ.
ಅದು ಮೆಟ್ಲೆ ಹೊಡಿತಾರೆ ಅಂತೇಳಿ ಅದು ಲಾಕ್ ಮಾಡಿರ್ತಾರೆ. ಅವ ಯಾರು ಏನು ಗುರ್ತಾಗಬಾರ್ದತ್ತೆ. ನಿಮ್ಮ ಎಲ್ಲ ಲಾಕ ಹಾಂ, ಅವ್ರವ್ರು ಲಾಕ್ ಯಾಕೆ ಮಾಡ್ತಾರೆ? ಈಗ ನಮ್ಮವ್ರ ಕಾರ್ಯಕರ್ತರು ಅದಾರ, ಓಪನ್ ಇಟ್ಟಿರ್ತಾರೆ ಬಾಮಗನ ಕುಸ್ತಿ ಅಂತ. ಈ ವಿಜಯೇಂದ್ರನ ಚೇಲಗಳು ಅನ್ನೋದಾರ ಎಲ್ಲ ಲಾಕ್ ಅದಾವ, ನೀವು ನೋಡಿರ್ಬೇಕಾದ್ರೆ ಲಾಕ್ 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 ಅಂತ ಬರ್ತೈತೆ. ಅದು ನವಂಬರ್ಗೆ ಲಾಕ್ ಆಗೋದೈತೆ, ಅದಕ್ಕೆ ಲಾಕ್ ಬರ್ತೈತೆ.